15,000 ರೂಪಾಯಿ ಹೇಳಿದ್ರು. ಹಾ, ನಾವು 12,000ದಿಂದ 13,500 ಕೊಟ್ಟಿದ್ದೀನಿ. 13,500 ಕೊಟ್ಟಿದ್ದೀರಾ? ಹಾ, ಫಸ್ಟ್ ಎಷ್ಟು ಹೇಳಿದ್ರು? 15,500 ಹೇಳಿದ್ರು ಅಣ್ಣ. 15,500 ಹೇಳಿದ್ರು. 15,500 ಸುಮಾರು ಎಷ್ಟು ಕೆಜಿ ಬರ್ಬೋದು ಅಣ್ಣ ಇದು? ಇನ್ನೊಂದು 20 ಕೆಜಿ ಅಂಜದ್ ಮಾಡಿದಮ್ಮ. 20 ಕೆಜಿ ಬರುತ್ತೆ. ಹಾ, ಗಂಡು ಮರಿನಾ? ಹಾ, ಗಂಡು ಮರಿ. ವಾತ ಬಡ್ದಿಲ್ವಾ? ಹಾ, ಬರ್ದಿಲ್ಲ ಅಣ್ಣ. ನಮಸ್ಕಾರ ಎಲ್ಲರಿಗೂ. ಹಾಗೆ ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವಿದ್ದೀವಿ ಪ್ರತಿ ಮಂಗಳವಾರ ನಡೆಯುವಂಥ ಸಂತೆ, ಅಂದರೆ ನಮ್ಮ ಸಂತೆ ಮರಳಿಯ ಸಂತೆಯಲ್ಲಿ. ನಮ್ಮಂಥ ಗ್ರಾಮೀಣ ಪ್ರದೇಶದವರಿಗೆ ಸಂತೆ ಅಂದರೆ ಒಂದು ಹೊಸತನದ ಅನುಭವ. ಹೇಗಪ್ಪ ಅಂದರೆ, ಸಂತೆ ಅಂದರೆ ವ್ಯಾಪಾರ ನೀತಿ, ಖರ್ಚಿನ ಮಿತಿ, ಹೊಸತನದ ಅನುಭವ, ಹಾಗೆ ಮಾರುಕಟ್ಟೆ ದರಗಳ ಏರಿಳಿತ, ಇಷ್ಟು ಅನುಭವವನ್ನು ನೀಡುವಂಥ ಏಕಮಾತ್ರ ಜಾಗ ಅಂದರೆ ಅದು ಸಂತೆ. ಈ ನಮ್ಮ ಒಂದು ಸಂತೆಯಲ್ಲಿ ಬಹಳಷ್ಟು ಅನುಭವಗಳು ನಮಗೆ ನೋಡೋದಕ್ಕೆ, ಅನುಭವಿಸೋದಕ್ಕೆ ಸಿಗುತ್ತೆ. ಬನ್ನಿ, ಹಾಗಾದರೆ ಇವತ್ತು ನಮ್ಮ ಸಂತೆಯಲ್ಲಿ ಏನೇನಿದೆ, ಏನೆಲ್ಲ ನೋಡ್ಬೋದು ಅಂತ ಒಂದು ಸುತ್ತು ಹಾಕಿ ಬರೋಣ ನಮ್ಮ ಸಂತೆ ಮಳಿಯ ಸಂತೆಯಲ್ಲಿ. ಇವತ್ತು ನಾವಿದ್ದೀವಿ ಈ ಸಂತೆ ಮಳಿಯ ಸಂತೆಯಲ್ಲಿ ಸಿಗುವಂಥ ಈ ಮರಿ ಬಸರೆ, ಅಂದರೆ ಆಡು ಮರಿಗಳನ್ನ ಈ ಜಾಗದಲ್ಲೇ ಮಾರೋದು. ಬನ್ನಿ, ಹೆಂಗಿರುತ್ತೆ ಅನ್ನೋದನ್ನ ಒಂದು ಝಲಕ್ ನೋಡಿದ್ರು. 15,000 ರೂಪಾಯಿ ಹೇಳಿದ್ರು. ಹಾ, ನಾವು 12,000ದಿಂದ 13,500 ಕೊಟ್ಟಿದ್ದೀನಿ. 13,500 ಕೊಟ್ಟಿದ್ದೀರಾ? ಹಾ, ಫಸ್ಟ್ ಎಷ್ಟು ಹೇಳಿದ್ರು? 15,500 ಹೇಳಿದ್ರು ಅಣ್ಣ. 15,500 ಹೇಳಿದ್ರು. 15,500 ಸುಮಾರು ಎಷ್ಟು ಕೆಜಿ ಬರ್ಬೋದು ಅಣ್ಣ ಇದು? ಇನ್ನೊಂದು 20 ಕೆಜಿ ಅಂಜದ್ ಮಾಡಿದಮ್ಮ. 20 ಕೆಜಿ ಬರುತ್ತೆ. ಹಾ, ಗಂಡು ಮರಿನಾ? ಹಾ, ಗಂಡು ಮರಿ. ವಾತ ಬಡ್ದಿಲ್ವಾ? ಹಾ, ಬರ್ದಿಲ್ಲ ಅಣ್ಣ. ಬಡ್ದಿಲ್ಲ. ಬಡ್ದಿಲ್ಲ, ಬೆಲೆ ಜಾಸ್ತಿ ಅಲ್ವಾ? ಹಾ, ಬಡ್ದಿರ ಬೆಲ್ಲ ಜಾಸ್ತಿ ಅಣ್ಣ. ಯಾವ ಊರು ತಮ್ದು? ತುಗಟಿ. ತಮ್ಮ ಹೆಸರು? ಮಾದೇಸ್ವಾಮಿ ಅಂತ. ಒಳ್ಳೇದಾಗ್ಲಿ. ಕಾವದವಾಡಿ ಸಂತೆ, ಕಾವದವಾಡಿ ಸಂತೆಗೆ ಬಂದಿದ್ದೀನಿ. 6 ಮರಿ ಹೊಡ್ಕೊಂಡು ಬಂದಿದೆ. 1 ಮಾರಿದ್ದೀನಿ, ಇನ್ನೂ 5 ಇದೆ. ಏನ್ ರೇಟ್ ಹೇಳ್ತೀರಾ? 9.5 ಹೇಳ್ತೀನಿ. ಹಾ, ಇನ್ನೂ ಯಾರು ಕೇಳಿಲ್ಲ. ಹಾ, ಹಾ. ಆ ಮರಿಗಳು ನಿಮ್ದಾ? ಹಾ, ನಮ್ಮ ವ್ಯಾಪಾರ ಡೌನ್ ಇದೆ, ರೈಟ್ ಹೆಂಗಿದೆ? ಸುಮಾರು ಅಂತ ಜೋರೇನಿಲ್ಲ. ಓತ ತಗಲೆಲ್ಲ ಚೆನ್ನಾಗಿ ನಡೀತಿದೆ. ಕುರಿ ಎಲ್ಲ ಕಡಿಮೆ ವ್ಯಾಪಾರ. ಅಂತೂ ಖುಷಿ ಇದೆ. ಹಾ, ಖುಷಿ ಇದೆ. ಮರಿಗಳು ಈ ವಾರ ಹೆಂಗ್ ಬಂದಿದೆ? ಈ ವಾರ ಸುಮಾರಾಗಿ ಬಂದಿದೆ. ಕಡಿಮೆ ಇದೆಯಾ? ಹಾ, ಕಡಿಮೆ ಇದೆ. ಅಂತ ಜೋರೇನಿಲ್ಲ. ಸ್ನೇಹಿತರೆ, ಈ 4 ಮರಿಗಳ ಬೆಲೆ ಆಗಿತ್ತು. ಒಟ್ಟು ಬೆಲೆ 46,000.
ಇದು ಸಂತೆ ಮೇಲೆ ಸಂತೆ ಇವತ್ತು 100 ರೂಪಾಯಿ 4 ಕೆಜಿ 4 ಕೆಜಿ ಮಾರ್ತೀವಿ ಈರುಳ್ಳಿ. ವಾರ ನಡೆಸ್ತೇನೆ, ತುಂಬಾ ಚೆನ್ನಾಗಿ ನಡೀತೆ. ಈರುಳ್ಳಿ ರೈಟ್ ಎಲ್ಲ ಹೆಂಗಿದೆ? ಈರುಳ್ಳಿ ರೇಟ್ ಎಲ್ಲ 20 ರೂಪಾಯಿ 25 ರೂಪಾಯಿ ಇದೆ. ಹಾ, ಬೆಳ್ಳುಳ್ಳಿ ಕೆಜಿ 50 ರೂಪಾಯಿ ಇದೆ, 60 ರೂಪಾಯಿ ಇದೆ, ಚೆನ್ನಾಗಿರೋದು 80 ರೂಪಾಯಿ ಇದೆ. ಅಂದ್ರೆ ಗ್ರಾಹಕರಿಗೆ ಸ್ವಲ್ಪ ದರ ಸ್ವಲ್ಪ ತಗ್ಗಿದೆ ಅಂತ ಹೇಳ್ತಿದ್ದೀರಾ? ದರ ಸ್ವಲ್ಪ ತಗ್ಗಿದೆ. ಈಗ ಮತ್ತೆ ಏರ್ತಾ ಇದೆ ಈರುಳ್ಳಿ. 2 ರೂಪಾಯಿ 3 ರೂಪಾಯಿ ಜಂಪ್ ಆಯ್ತಾ ಇದೆ. ಮತ್ತೆ ಬರಾವರ ಇನ್ನೂ ಜಾಸ್ತಿ ಆಗ್ಬೋದು. ಎಷ್ಟು ವರ್ಷ ವ್ಯಾಪಾರ ಮಾಡ್ತಾ ಇದ್ದೀರಾ? ನಾವು 6 ವರ್ಷ. ದಪ್ಪಿರುಳ್ಳಿ 2 ಕೆಜಿ 50 ರೂಪಾಯಿ 100 ರೂಪಾಯಿ 4 ಕೆಜಿ ಈರುಳ್ಳಿ ಅರ್ಧ ಕೆಜಿ 30 ರೂಪಾಯಿ ಕೆಜಿ 50 ರೂಪಾಯಿ ಬೆಳ್ಳುಳ್ಳಿ. ದಪ್ಪಿರುಳ್ಳಿ 2 ಕೆಜಿ 50 ರೂಪಾಯಿ 100 ರೂಪಾಯಿ 4 ಕೆಜಿ ಈರುಳ್ಳಿ ಅರ್ಧ ಕೆಜಿ 30 ರೂಪಾಯಿ ಕೆಜಿ 50 ರೂಪಾಯಿ ಬೆಳ್ಳುಳ್ಳಿ. ದಪ್ಪಿರುಳ್ಳಿ 2 ಕೆಜಿ 50 ರೂಪಾಯಿ 100 ರೂಪಾಯಿ 4 ಕೆಜಿ ಈರುಳ್ಳಿ ಅರ್ಧ ಕೆಜಿ 30 ರೂಪಾಯಿ ಕೆಜಿ. ಸ್ನೇಹಿತರೆ, ತಾವು ಸಂತೆಮಳಿಯ ಸಂತೆಗೆ ಬಂದ್ರೆ ನಮ್ಮ ಈ ಚಾಮರಾಜನಗರದ ರಸ್ತೆಯಲ್ಲಿ ಅಂದ್ರೆ ನಮ್ಮ ಸಂತೆಯ ಪಕ್ಕದಲ್ಲಿ ಇರುವಂತಹ ಎಸ್ ಎಂ ವೆಜಿಟೇಬಲ್ಸ್ಗೆ ಬಂದ್ರೆ ನಿಮ್ಗೆ ತುಂಬಾ ಅಗ್ಗದ ದರದಲ್ಲಿ ಮತ್ತೆ ತುಂಬಾ ತಾಜಾ ತರಕಾರಿಗಳು ಸಿಗುತ್ತೆ. ಇದು ತಮ್ಮ ಒಂದು ಸಣ್ಣ ಅಂದ ಹಾಗೆ ಸಂತೆಗೆ ಬರುವಂಥ ಗ್ರಾಹಕರು ಈ ಒಂದು ಅಂಗಡಿಗೆ ಭೇಟಿ ಕೊಟ್ಟರೆ ಇಲ್ಲಿ ಬೆಲೆಯ ಒಂದು ವ್ಯತ್ಯಾಸವನ್ನು ತಾವೇ ಖುದ್ದಾಗಿ ತಿಳಿಬೋದು. ಅಂದಾಗೆ ಪ್ರತಿ ಮಂಗಳವಾರ ಬೆಳಿಗ್ಗೆ 6:30ಕ್ಕೆ ಓಪನ್ ಇರುತ್ತೆ. ಹಾಗೆ ಆದಷ್ಟು ಬೇಗ ಬಂದವ್ರಿಗೆ ಹೆಚ್ಚಿನ ಒಂದು ತಾಜಾ ತರಕಾರಿ ತಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇಲ್ಲಿ ನಾವು ತರಕಾರಿನ ತಗೊಂಡ್ರೆ ಈ ತರಕಾರಿಗಳನ್ನ ನಾವೇ ಆರಿಸ್ಕೋಬಹುದು. ಅಂದ್ರೆ ಬಂದಂತ ಗ್ರಾಹಕರು ತಾವೇ ಆರಿಸ್ಕೊಂಡು ತಾವೇ ಯಾವ್ದು ಬೇಕೋ ಅದನ್ನ ತಗೊಂಡು ಹೋಗುವಂತ ಇಲ್ಲಿ ಒಂದು ವ್ಯವಸ್ಥೆ ಇದೆ. ನಿಮ್ಗೆ ಏನ್ ಬೇಕೋ ಅದನ್ನ ತಾವು ಹಾಕೊಂಡು ತೂಕನು ಸಹ ನಾವೇ ಮಾಡ್ಕೊಳ್ಳೋದು. ಇದು ಇಲ್ಲಿನ ಒಂದು ವಿಶಿಷ್ಟ ಅಂತಾನೆ ಹೇಳ್ಬೋದು. ಓಪನ್ ಆಗುತ್ತೆ. ತಮ್ಮ ಹೆಸರು? ಮಹೇಶ್ ಅಂತ. ಯಾವ ಊರು? ಸೋಮವಾರಪೇಟೆ. ಹಾ, ಅಥವಾ ಓಪನ್ ಆಗುತ್ತೆ ಸಂಜೆ 7:30. ನಿಮಗೆಲ್ಲ ಇಲ್ಲಿ ಎಲ್ಲ ತರಕಾರಿಗಳು ಹೋಲ್ಸೇಲ್ ಸಿಗುತ್ತೆ? ಇಲ್ಲೇ ಹೋಲ್ಸೇಲ್ ಸಿಗುತ್ತೆ. ಬೇರೆ ಕಡೆಯಿಂದೆಲ್ಲ ಪರ್ಚೇಸ್ ಮಾಡ್ಕೊ ಬರ್ತೀವಿ. ಹಳ್ಳಿ ಕಡೆಯಿಂದ ಮತ್ತೆ ಗದ್ದೆಗಳಿಂದ ಎತ್ಕೊ ಬರ್ತೀವಿ. ನೇರವಾಗಿ ಕಡಿಮೆ ಬೆಲೆ ಕೊಡ್ತೀರಾ ಗ್ರಾಹಕರಿಗೆ? 2 ರೂಪಾಯಿ ಇಟ್ಕೊಂಡು ಕೊಟ್ಬಿಡ್ತೀವಿ. 2 ರೂಪಾಯಿ 3 ರೂಪಾಯಿ ಇಟ್ಕೊಂಡು ಕೊಟ್ಬಿಡ್ತೀವಿ. ಆಲೂಗಡ್ಡೆ ಅರ್ಧ ಕೆಜಿ, ಆಮೇಲೆ ಬೀನಿಸು ಅರ್ಧ ಕೆಜಿ ಅರ್ಧ, ಆಮೇಲೆ ಕ್ಯಾರೆಟ್ ಅರ್ಧ, ದಪ್ಪ ಮೆಣಸಿಕಾಯಿ ಅರ್ಧ, ಆಮೇಲೆ ಮಾಮೂಲಿ ಮೆಣಸಿಕಾಯಿ ಅರ್ಧ, ಟೊಮೊಟೊ 1 ಕೆಜಿ, ಟೊಮೊಟೊ 1 ಕೆಜಿ ಆದ್ಮೇಲೆ ಮತ್ತೆ ಕೊತ್ತಂಬರಿ ಸೊಪ್ಪು 10 ರೂಪಾಯಿಗೆ, ನಿಂಬೆಹಣ್ಣು 2 ಅಷ್ಟೇ ಸರ್. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ ಏನನ್ನಿಸ್ತು? ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ, ಹಾಗೆ ಧನ್ಯವಾದಗಳು.